ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆನಂದ ತೀರ್ಥ ಜೋಶಿ ಅವರ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಕಲಬುರಗಿ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆನಂದ ತೀರ್ಥ ಜೋಶಿ ರವರ ವಯೋನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಕೂಡ ಅವರ ತಂದೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅವರು ನಿಧನರಾದ ಕಾರಣ ನಮ್ಮ ಸೋದರ ಮಾವದರು ಕೂಡ ಅವರು ಕೂಡ ಯಾವುದೋ ಆಶ್ರಯ ಇರಲಿಲ್ಲ. ಹೀಗಾದಾಗ ನಮ್ಮ ತಂದೆ ಏನಪ್ಪ ಅಂತಂದ್ರೆ ಎಲ್ಲರನ್ನ ಓದಿಸಿ ಒಂದು ಹಂತಕ್ಕೆ ತಂದರು. ನಂತರ ನಾವು ಮದುವೆಯಾಗಿ ನಾವು ಹುಟ್ಟಿ ನಾನು 2ನೇ ಕ್ಲಾಸ್ ಓದಬೇಕಾದಾಗ ನಮ್ಮ ತಂದೆಗೆ ಏನಪ್ಪ ಅಂದ್ರೆ ಅನಾರೋಗ್ಯ ಕಾರಣದಿಂದ ಅವರು ಹಾಸಿಗೆ ಹಿಡಿದ್ರು. ಹೀಗಾಗಿ ಅವರು ವೈದ್ಯಕೀಯ ಆಧಾರದ ಮೇಲೆ ನಿವೃತ್ತಿ ಹೊಂದಿದ್ರು, ಸ್ವಯಂ ನಿವೃತ್ತಿ. ನಂತರ ನಾವು ಅತ್ಯಂತ ಕಠಿಣ ಜೀವನವನ್ನು ನಡೆಸಿದ್ದೀವಿ. ಈ ಬಡತನ ಅಂದರೆ ಏನು ಅನ್ನೋದು ಸರಿಯಾಗಿ ನಾವು ತಿಳ್ಕೊಂಡಿದ್ದೀವಿ. ಈ ಕಾರಣಕ್ಕಾಗಿ ಏನಪ್ಪ ಅಂದರೆ 85ರಲ್ಲಿ ಈ ವೈದ್ಯಕೀಯ ಆಧಾರದ ಮೇಲೆ ನಿವೃತ್ತಿ ಹೊಂದಿದ್ರು ಕೂಡ ಒಂದು ಸರ್ಕಾರಿ ಸೇವೆ ಕೊಡಬೇಕಂತ ಒಂದು ಸರ್ಕಾರ ಸುತ್ತೋಲೆ ಬಂದಾಗ ನಮ್ಮ ಸಂಬಂಧಿಕರು ಕುರಿತನ್ನ ನನ್ನ ಗಮನಕ್ಕೆ ತಂದರು. ಅನಿವಾರ್ಯ ಕಾರಣಕ್ಕಾಗಿ ನಾನು ಸರ್ಕಾರಿ ಉದ್ಯೋಗಕ್ಕೆ ಬರಬೇಕಾಯಿತು. ಓದುವಂಥ ನನ್ನ ಶಕ್ತಿ ಇದ್ರೂ ಕೂಡ ನನಗೆ ಓದಿಸ್ಲಿಕ್ಕೆ ಯಾರು ಇದ್ದಿದ್ದಿಲ್ಲ. ಈ ಒಂದು ಕಾರಣಕ್ಕೆ ಏನಪ್ಪ ಅಂದ್ರೆ ಸರ್ಕಾರಿ ಉದ್ಯೋಗವನ್ನು ನಾನೇ ಏನಪ್ಪ ಅಂದ್ರೆ ಎಲ್ಲ ದಾಖಲೆಗಳನ್ನು ತಯಾರು ಮಾಡಿ ಕಚೇರಿಗಳಿಗೆ ಹೊಲದು. ಆ ಸಂದರ್ಭದಲ್ಲಿ ಶಾಪುರ್ AEO ನಮ್ಮ NV ಪಾಟೀಲ್ ಸರ್ ಇದ್ದರು. ಅವರಿಗೆಲ್ಲ ನನಗೆ ಸಹಕಾರ ಮಾಡಿಕೊಟ್ಟರು. ಎಲ್ಲ ದಾಖಲೆಗಳನ್ನು ಸಹಿ ಮಾಡಿ ಅವರು ಮಾರ್ಗದರ್ಶನ ಮಾಡಿದರು. ಒಂದು ಕಡತ ಮಂಡನೆ ಆಯಿತು. DDP ಆಫೀಸಿಂದ ಸರ್ಕಾರ ಕಮಿಷನರ್ ಇದ್ದರು. ಅವರು ಅಥಾರಿಟಿ ಸರ್ಕಾರಕ್ಕೆ ಹೋಗ್ತಿದ್ದಿಲ್ಲ ಅಥವಾ ಇಲ್ಲೇನು ಆಗ್ತಿದ್ದಿಲ್ಲ. ಆವಾಗ ಸರ್ವಿಸ್ ಬುಕ್ ಇಲ್ಲ ಅಂತ ವಾಪಸ್ ಬಂತು. ಇಲ್ಲಿ ಸರ್ವಿಸ್ ಬುಕ್ ಹುಡುಕೊಡ್ಲಿಕ್ಕೆ ಯಾರಿದ್ದರು ನಮ್ಮ DDP ಕಚೇರಿ ಒಳಗೆ. ರೆಕಾರ್ಡ್ ರೂಮ್ ಹೆಂಗಿತ್ತಂದ್ರೆ ಈ ಪ್ರಸ್ತುತ ನಮ್ಮ ರೆಕಾರ್ಡ್ ರೂಮ್ ಹೆಂಗ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಒಳಗಿತ್ತು. ಅವಾಗ ಏನಪ್ಪ ಅಂದ್ರೆ ನಮ್ಮ ಸಂಬಂಧಿ ಒಬ್ಬ ಇಲ್ಲೇ DDP ಆಫೀಸ್ನಾಗ ಕೆಲಸ ಮಾಡ್ತಿದ್ದ. ಮುಂಜಾನೆ ಲುಂಗಿ ತೊಗೊಂಬಪ್ಪ ಒಬ್ಬ ನಿನ್ನೆ ಅಂತ ಹೇಳಿದ. ಒಂದು ದಿವಸ ಮುಂಜಾನೆ ಬಂದೆ 6ಕ್ಕೆ ಬಂದು ಒಬ್ಬರಿಗೆ ಫೋನ್ ಮಾಡಿದ್ವಿ. ದಯವಿಟ್ಟು ಸಿಗ್ತದೆ ಸರ್ವಿಸ್ ಬುಕ್ ನಮ್ಮ ತಂದೆದು. ಅದನ್ನು ಹಚ್ಚಿ ಕಳಿಸಿದ ಮೇಲೆ ನನಗೆ 86ಕ್ಕೆ ಅಪಾಯಿಂಟ್ಮೆಂಟ್ ಆಯಿತು. ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಆದೇಶ ಬಂದಾಗ ಇಲ್ಲಿರ್ತಕ್ಕಂಥ ವಿಷಯ ನಿರ್ವಾಹಕ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ನನಗೆ ಯಾದಗಿರಿ BO ಆಫೀಸ್ನೊಳಗೆ AEO ಆಫೀಸ್ನೊಳಗೆ ಒಂದು ಹುದ್ದೆ ಖಾಲಿತ್ತು. ನೋಡ್ರಿ ಹೇಳಿದೆ, ನಾನು ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿದೆ. ನನ್ನ ತಂದೆ ಈ ರೀತಿ ಅನಾರೋಗ್ಯ ಅದ, ನನಗೆ ಯಾದಗಿರಿ AE ಆಫೀಸಿಗೆ ಕೊಟ್ಟರೆ ಅಥವಾ ಯಾದಗಿರಿ ಯಾವುದಾದ್ರೂ ಶಾಲೆಗೆ ಕೊಟ್ಟರು ಹೋಗ್ತೀನಿ, ನನಗೆ ಅನುಕೂಲ ಮಾಡಿಕೊಡ್ರಿ ಅಂತಂದಾಗ 400 ರೂಪಾಯಿ ಬೇಡಿಕೆ ಇಟ್ಟ ನನ್ನ. ಆ ಸಂದರ್ಭ 400 ರೂಪಾಯಿ ನನ್ನ ಹತ್ರ ಇದ್ದಿಲ್ಲ ಕೊಡ್ಲಿಕ್ಕೆ. ನಾನು ಹೇಳಿದೆ, ಈಗ ಸದ್ಯಕ್ಕೆ ನನ್ನ ಹತ್ರ 200 ರೂಪಾಯಿ ತೊಗೊಳ್ರಿ, ನನ್ನ ಪಗಾರ ಆದ್ಮೇಲೆ ಫಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ 200 ರೂಪಾಯಿ ಕೊಟ್ಟೆ ನಾನು ಮನೆಗೆ ಹೋಗ್ತೀನಿ ಕೊಡ್ರಿ ಅಂತ ನಾನು ಕೇಳಿಲ್ಲ. ಅವಾಗ ನನಗೇನಪ್ಪ ಅಂದ್ರೆ ಉದ್ದೇಶಪೂರ್ವಕ ಸರ್ಕಾರಿ ಪ್ರೌಢಶಾಲೆ ಬೆಳಗ್ಗೆ ಪೋಸ್ಟಿಂಗ್ ಕೊಟ್ಟರು. ಎದಕ್ಕಂದ್ರೆ ನನ್ನ ಹತ್ರ ದುಡ್ಡಿರಲ್ಲ ಅಂತ. ನಾವು ಸಾಕಷ್ಟು ಮೊದಲೇ ಬಡತನಗಳನ್ನು ಅನುಭವಿಸಿವಿ, ಕಷ್ಟಗಳನ್ನು ಅನುಭವಿಸಿವಿ. ನನ್ನ ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿದ್ರೂ ಸ್ಪಂದನೆ ಆಗಲಿಲ್ಲ. ಅದು ಇವತ್ತಿನ ತನಕ ನನಗೆ ಹೆಸರಾಗ್ಯದ. ಹೀಗಾಗಿ ನಾನು ಈ ರೀತಿ ಆಗ್ಬಾರ್ದು, ಇವ್ರ ರೀತಿ ಆಗ್ಬಾರ್ದು. ನನ್ನ ಮನಸ್ಸಿನೊಳಗೆ ದೃಢ ನಿರ್ಧಾರ ಮಾಡಿದೆ. ಸಮಾರಂಭದಲ್ಲಿ ಆನಂದ ತೀರ್ಥ ಜೋಶಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಪರಿಮಳ ಜೋಶಿ, ಉಪನಿರ್ದೇಶಕರಾದ ಸೂರ್ಯಕಾಂತ್ ಮದಾನೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಶಂಕರಮ್ಮ ಢವಳಗಿ, ವಿಠೋಬಾ ಪತಾರೆ, ಶಿವಗುಂಡಪ್ಪ, ವಿಶ್ರಾಂತ ಸಹ ನಿರ್ದೇಶಕರಾದ ಸಕ್ರಪ್ಪ ಗೌಡ ಬಿರಾದರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಲಬುರಗಿ ಅಧ್ಯಕ್ಷ ಬಸವರಾಜ ಬೆಳ್ಳೊಂಡಗಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿಯ ಮಹೇಶ್ ಹುಗಾರ್, ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಯವರು, ಜೋಶಿ ಪರಿವಾರದ ಬಂಧು ಮಿತ್ರರು ಭಾಗಿಯಾಗಿದ್ದರು. ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ. ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ 3 ಆಟಗಳು ಪ್ರದರ್ಶನ ಮಾಡಲಿದೆ. ಚೈನಾ, ನೇಪಾಳ, ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ. ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ.
ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಮೊದಲನೇ ಆಟ ಮಧ್ಯಾಹ್ನ 1 ಗಂಟೆಗೆ, ಎರಡನೇ ಆಟ ಸಂಜೆ 4 ಗಂಟೆಗೆ, ಮೂರನೇ ಆಟ ಸಾಯಂಕಾಲ 7 ಗಂಟೆಗೆ. ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ 10:30 ಮತ್ತೆ ತಡ, ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ. ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ.